ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಸಹಿತ ಅಸಮಾಧಾನ ಆಗ್ತಾ ಇರುವಂಥದ್ದು ಸತ್ಯ. ಯಾಕಂದ್ರೆ ನಾವೇನಾದ್ರೂ ಬರೀ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಇರಲಾರ್ದೇ ಹೊಗೆಯಾಡಲ್ಲ. ಸಣ್ಣ ಪುಟ್ಟ ಇದೆ, ಆದರೆ ಎಲ್ಲರೂ ಆ ಚೌಕಟ್ಟಿನ ಒಳಗಡೆ ಸರಿಯಾಗುವಂಥ ಸ್ಥಾನದಲ್ಲಿ ಈಗೇನು 2-3 ಗ್ರೂಪ್ ಅದಾವ ಅನ್ನುವಂಥದ್ದು ಎಂಥ ಉದಾಹರಣೆಗಳನ್ನು ಹೇಳಿದಿರಿ, ಅದು ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಸಾಧ್ಯ ಇದೆ. ಇನ್ನು ನಮ್ಮ ಕೈ ತಪ್ಪಿ ಯಾವುದೂ ಹೋಗಿಲ್ಲ. ಆದರೆ ರಾಮುಲು ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು, ಅಲ್ಲಿ ಟಿ ವಿದಲ್ಲಿ ಬಂದಿರುವಂಥ ವಿಷಯಗಳನ್ನು ನಾನು ಗಮನಿಸಿದ್ದೇನೆ. ಅದನ್ನು ಎಲ್ಲರೂ ಸಹಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೆ ಚರ್ಚೆಗೆ ಕರೆದಿದ್ದಾರೆ. 100ಕ್ಕೆ 100ರಷ್ಟು ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನು ಸರಿಪಡಿಸಿ ಅವರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರುವಂಥವ್ರು, ನಮ್ಮ ಪಕ್ಷದ ನಾಯಕರು, ಅನುಭವ ಇರುವಂಥವ್ರು, ಒಬ್ಬರು ವಾಲ್ಮೀಕಿ ಸಮಾಜದಿಂದ ಸಾಕಷ್ಟು ಸಮಯವನ್ನು ಕೊಟ್ಟು ರಾಜ್ಯದ ಮೂಲೆಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಡ್ಡಾಡಿರುವಂಥವ್ರು. ಅವರಿಂದ ನಮಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಯಾಕಂದ್ರೆ ನಾವು ಅವರು 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವ್ರು. ಹೀಗಾಗಿ ಅವ್ರ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ. ಮತ್ತು ಈ ಕಡೆಯಿಂದ ಇಬ್ಬರ ಹೆಸರೇನು ಹೇಳಿದಿರಿ, ಅದು ಸಹಿತ ಈಗಾಗಲೇ ಸೂಚನೆಗಳನ್ನು ಮೇಲವ್ರು ಕೊಟ್ಟಿದ್ದಾರೆ. ಒಟ್ಟಾಗಿ ಬರುವಂಥ ದಿವಸದಲ್ಲಿ ಪಕ್ಷಗಳನ್ನು ಸಂಘಟನೆಯನ್ನು ಮಾಡಿ ಇವತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಶೂನ್ಯ ಆಗ್ತಿರುವಂಥ ಈ ರಾಜ್ಯದಲ್ಲಿ ಅದರ ಬಗ್ಗೆ ನಾವು ಯಾವ ರೀತಿ ವಿಷಯಗಳನ್ನ ಎತ್ಕೋಬೇಕು, ಅದ್ರ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ರ ಕಡೆ ನಾವು ಗಮನ ಹರಿಸುವಂಥದ್ದಿದೆ. ನಿಶ್ಚಿತವಾಗಿ ಬರುವಂಥ 8 ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳು ಸರಿ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತೇನೆ. ನಿಶ್ಚಿತವಾಗಿ, ಯಾಕಂದ್ರೆ ಈಗಾಗಲೇ ದೊಡ್ಡವ್ರ ಗಮನಕ್ಕೆ ಬಂದಿದೆ. ನಿನ್ನೆ ನಮ್ಮ ರಾಜ್ಯ ಉಸ್ತುವಾರಿಯವರು ಸಹಿತ ಅಗರ್ವಾಲ್ ಅವರು ಸಹಿತ ಬಂದು 1-to-1 ಆಗಿರ್ಬೋದು ಅಥವಾ ಗ್ರೂಪ್ದಲ್ಲಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ವಾರ್ ಪುಟಿಂಗ್ದಲ್ಲಿ ಅವ್ರ ಚರ್ಚೆ ರಿಪೋರ್ಟ್ಗಳನ್ನು ಒಪ್ಪಿಸಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥವ್ರ ಫೋನ್ಗಳ ಮುಖಾಂತರ ಆಗಿರ್ಬೋದು, ವೈಯಕ್ತಿಕವಾಗಿ ಕರೆದು ಚರ್ಚೆ ಮಾಡಿ ಯಾವ ರೀತಿ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವರು ವಿಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಏನೇ ನಮ್ಮ ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನು ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಹಿತ ಉಚ್ಚಾಟನೆ ಆಗಬಾರ್ದು. ಯಾಕಂದ್ರೆ ಈಗ ನಾವು ಎಲ್ಲ ಕಡೆ ಶಕ್ತಿ ಇದ್ದಾಗನೇ ಒಟ್ಟಾರೆ ನಾವು ಹೋರಾಟ ಮಾಡಿದಾಗ ನಾವು 110 ಸೀಟನ್ನು ತಲುಪಿದ್ದೀವಿ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಮನುಷ್ಯರ ಮೇಲೆ ತಪ್ಪು ಮಾಡುವಂಥದ್ದು ಸಹಜ. ಏನು ಅವ್ರ ಕಡೆಯಿಂದ ಆಗಿರ್ಬೋದು, ಈ ಕಡೆಯಿಂದ ತಪ್ಪಾಗಿರ್ಬೋದು, ಎಲ್ಲ ತಿದ್ದುಕೊಳ್ಳುವಂಥದ್ದಿದೆ. ಈಗ ಹೇಳಿರುವಂಥದ್ದು ಯತ್ನಾಳ್ ಅವರು ಸಹಿತ ಅನುಭವ ಇರುವಂಥವ್ರು. ಯಾಕಂದ್ರೆ ಅವ್ರನ್ನ ಸಹಿತ MP ಆಗಿದ್ದಾರೆ, MLC ಆಗಿದ್ದಾರೆ, ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ. ಆಮೇಲೆ ಕೇಂದ್ರದಲ್ಲಿ ಸಚಿವರಾಗಿರುವಂಥದ್ದು, ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಿರುವಂಥವ್ರು. ಅವ್ರದ್ದು ಬೇರೆದವ್ರು ನೋಡಿದಾಗ ಅವ್ರು ತಪ್ಪು ಅನಿಸ್ಬೋದು. ವಿಜಯೇಂದ್ರ ಸಹಿತ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು 5 ದಶಕಗಳ ಕಾಲ ಈ ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರವನ್ನು ತಂದಿರುವಂಥವ್ರು ಮತ್ತು 4 ಬಾರಿ ಮುಖ್ಯಮಂತ್ರಿ ಆಗಿರುವಂಥವ್ರು. ಭಾರತೀಯ ಜನತಾ ಪಾರ್ಟಿ ಅಕೌಂಟೇ ಓಪನ್ ಆಗೋದಿಲ್ಲ ಅಂತದನ್ನು ಖಾಲಿ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ತುಂಬ ಅಡ್ಡಾಡಿ ಅವ್ರು ಮಾಡಿರುವಂಥದ್ದು. ಅವ್ರ ಗಡಿ ಮನೆಯಲ್ಲೇ ವಿಜೇಂದ್ರ ಬೆಳೆದಿರುವಂಥದ್ದು. ವಿಜೇಂದ್ರ ಬಗ್ಗೆನೂ ಸಹಿತ ಅವ್ರದೇ ಸ್ವಭಾವ ಮತ್ತು ಅವ್ರದೇ ಸ್ರೂಡ್ನೆಸ್ ಇರ್ತಾ ಇರೋದ್ರಿಂದ ಅವರೆಲ್ಲ ಅದನ್ನು ಅಳೆದು ತೂಗಿನ ಕೇಂದ್ರದವರು ಅವನ್ನ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ. ಅದಾಗ ಅವನು ಒಬ್ಬ ಯುವಕ ಇರೋದ್ರಿಂದ ಇಮಿಡಿಯೇಟ್ ಆಗಿ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಮತ್ತು ಹಿಂದೆ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಮತ್ತು ಅಧ್ಯಕ್ಷ ಆಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವಂಥ ಅನುಭವನೂ ಇದೆ. ಒಟ್ಟಾರೆ ಈಗೇನಿರುವಂಥದ್ದನ್ನು ಒಬ್ಬರನ್ನೊಬ್ಬರು ಕೂಡಿಸ್ಕೊಂಡು ಅವನ ಕಡೆ ಆಗಿರುವಂಥ ತಪ್ಪುಗಳು ಏನೋ ಅನಿಸಿದ್ರೆ ಇವ್ರು ಏನಾದರೂ ಹೇಳಿದರೆ ಅವನು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರು ಸೂಚನೆ ಕೊಡುವಂಥದ್ದು ಮತ್ತು 2 ಕಡೆದನ್ನು ಸರಿ ಮಾಡಿಸ್ಕೊಂಡು ಮುಂದೆ ಹೋಗ್ತಾರೆ. ಇದರಿಂದ ಯಾವುದೂ ಗೊಂದಲ ಆಗೋದಿಲ್ಲ ಅಂತ ನಾನು ವೈಯಕ್ತಿಕವಾಗಿರುವಂಥದ್ದು. ಸರ್, ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಬಯಲ ಪ್ರಕಾರ ಮಂಡಳ ಅಧ್ಯಕ್ಷದಿಂದ ರಾಷ್ಟ್ರೀಯ ಅಧ್ಯಕ್ಷವರೆಗೆ 3 ವರ್ಷದಲ್ಲಿ ಬದಲಾವಣೆ ಆಗ್ತಾ ಬಂದಿದೆ. 3 ವರ್ಷದ ಬದಲಾವಣೆ ಆಗಿರುವಂಥದ್ದು ಇವ್ರ ಮಧ್ಯದಲ್ಲಿ ಬಂದಿರೋದ್ರಿಂದ ಅವರ ಅವಧಿ ವಿಸ್ತರಣೆ ಮಾಡುವಂಥದ್ದು ಒಂದು ಅವಧಿಗೂ ನಮ್ಮ ಬಯಲಾಸದಲ್ಲಿದೆ. ಒಂದು 3 ವರ್ಷದ ಅವಧಿಯಲ್ಲಿದ್ದಾಗ ಅವನು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರಿಂದ ಮುಂದುವರಿಸುವಂಥದ್ದನ್ನು ಹಿಂದೆ ಆಗಿರುವಂಥದ್ದಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ಹೇಳ್ಬೋದು. ಅದರ ಸಲುವಾಗಿ ಅವ್ರು ಮುಂದುವರಿಸೋದು ಅಥವಾ ಬೇರೆದರಲ್ಲಿ ತಂದುಕೊಡಿಸುವಂಥದ್ದನ್ನು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಕಡೆಯೂ ಅಧಿಕಾರ ಇಲ್ಲ. ಅದು ಅವ್ರು ತಮ್ಮದೇ ಆಗಿರುವಂಥ ಅನುಭವದ ಮೇಲೆ, ಅವ್ರ ಇಂಟೆಲಿಜೆನ್ಸಿ ರಿಪೋರ್ಟ್ಗಳ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿ ಅವರು ಮತ್ತು ಮೋದಿಜಿಯವರು ಸೇರಿ ಅದಕ್ಕೊಂದು ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಇಷ್ಟೇ ನಮ್ಮವ್ರಿಗೆ ವಿನಂತಿ ಮಾಡೋದು, ಅವ್ರು ತೆಗೆದೇ ಬಿಡ್ತಾರೆ, ಅವ್ರು ತಗೋತಾರೆ, ಮುಂದುವರಿಸ್ತಾರೆ ಅನ್ನುವಂಥದ್ದು ನಮ್ಮ ಲೆವೆಲ್ಗೆ ನಾವು ಮಾತಾಡಿದ್ರೆ ಅದಕ್ಕೆ ಏನೂ ಅರ್ಥ ಇಲ್ಲ, ಅದಕ್ಕೆ ಬೆಲೆನೂ ಇಲ್ಲ. ನೋಡಿ, ನಮ್ಮಲ್ಲಿ 120 ಜನ MLA ಅವರಿಗೆ ನಾವು ಮುಟ್ಟಿದ್ದೀವಿ. ಇವತ್ತು 60 ಜನಕ್ಕಿಂತ ಹೆಚ್ಚಾಗಿ ನಾವು MLA ಗಳಿದ್ದೀವಿ, MP ಗಳಿದ್ದೀವಿ, MLC ಗಳಿದ್ದೀವಿ.
ಎಲ್ಲರಿಗೂ ರಾಜ್ಯಾಧ್ಯಕ್ಷರು ಆಗ್ಬೇಕನ್ನುವಂಥ ಕನಸಿದ್ದಂಥವ್ರಿಗೆ ಸ್ಪರ್ಧೆ ಮಾಡೋದನ್ನ ಹಾಕಿನ ತಿಳೋದ್ರಲ್ಲಿ ತಪ್ಪೇನಿದೆ? ಯಾರು ಆಗಬೇಕು, ಯಾವ ರೀತಿ ಆಗಬೇಕು ಅನ್ನೋಂಥದ್ದು ತೀರ್ಮಾನ ಮಾಡಲಿಕ್ಕೆ ನಮ್ಮ ಹೈಕಮಾಂಡ್ ಇದೆ. ಆ ಹೈಕಮಾಂಡ್ಗಳ ನಿರ್ಧಾರದ ಮೇಲೆ ಮುಂದಿನ ಚುನಾವಣೆಗಳು ನಡೀತಾ ಇದೆ. ಯಾವುದು? ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಅಲ್ಟಿಮೇಟ್ ನಿರ್ಧಾರ ತೆಗೆದುಕೊಳ್ಳುವಂಥವ್ರು ಯಾರು? ಮೇಲೆ ಹೈಕಮಾಂಡ್ದವರು. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೋಡಿ, ನಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇದ್ರು ಸಹಿತ ಯಾವುದೂ ಗಣನೆಗೆ ಬರೋದಿಲ್ಲ. ನಂದೇ ಇರಲಿ ಮತ್ತೊಬ್ಬರದೇ ಇರಲಿ, ಅಲ್ಟಿಮೇಟ್ ಆಗಿ ಡಿಸಿಷನ್ ತಗೊಳ್ಳೋಂಥವ್ರು ಯಾರು? ಈ 3 ಮಂದಿ ಹೆಸರು ಹೇಳಿದೆಲ್ಲ ಹೈಕಮಾಂಡ್ದವ್ರು ಅವರೇ ಡಿಸಿಷನ್ ತಗೊಳ್ಳೋಂಥದ್ದು. ಅದರ ಪ್ರಕಾರವಾಗಿ ಅವ್ರದೇ ಆಗಿರುವಂಥ ಮಾನದಂಡದ ಮೇಲೆ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ. ಯಾರೇ ರಾಜ್ಯದಾಗ ಇದ್ದವ್ರು ಮುಂದುವರಿಲಿ ಅಥವಾ ಬೇರೆದವ್ರು ಮಾಡಲಿ, ಇಡೀ ನಮ್ಮ ಕರ್ನಾಟಕ ರಾಜ್ಯ ಬಿಜೆಪಿ ಅದನ್ನು ಒಪ್ಪಿಕೊಳ್ತದೆ. ಅದನ್ನು ಒಪ್ಪಿಕೊಂಡು ಅವ್ರು ಸಹಕಾರ ಮಾಡಿ ಮುಂದುವರಿತಾರೆ. ನೋಡಿ, ಅದು ಎಲ್ಲ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದನ್ನೇ ಕೂಡಿಸಿ ನಮ್ಮ ಹೈಕಮಾಂಡು ಬಹಳ ಸ್ಟ್ರಾಂಗ್ ಆಗಿದೆ. ಮತ್ತು ರಮೇಶ್ ಜಾರಕಿಹೊಳಿ ಅವರು ಸಹಿತ ಅನುಭವಿ ರಾಜಕಾರಣಿಗಳು, ಬಹಳ ಒಳ್ಳೆಯ ಸ್ವಭಾವದವರು. ಅವ್ರೇನೇ ಹೇಳಿದಾರೆ ಅಂದ್ರೆ ಸಹಿತ ಹೈಕಮಾಂಡ್ದವ್ರು ಕರೆದು ಕುಂಡಿಸಿ ಮಾತಾಡ್ತಾರೆ. ನೋಡಿ, ಸಂತೋಷಿ ಇಂಥದ್ರಲ್ಲಿ ಭಾಗವಹಿಸೋದಲ್ಲ. ಅವ್ರು ಏನೂ ಇರಲಾರಂತ ಮಧ್ಯೆ ತರುವಂಥ ಸೂಕ್ತ ಅಲ್ಲ. ಅದೇನು ಇಲ್ಲಿ ಇದ್ದಂಥವ್ರ ಮೇಲೆ ಇಲ್ಲಿ ಬಿಡಿಬಿಡೋದನ್ನು ಗಣಪತಿ ಪೆಟ್ಟು ಅನ್ನೋ ಥರ ಆಗಬಾರ್ದು. ಯಾರು ಸಂಘ ಪರಿವಾರದವರು ಇಂಥವ್ರ ಬಗ್ಗೆ ಎಲ್ಲಿನೂ ಭಾಗವಹಿಸುವಂಥ ಉದಾಹರಣೆಗಳೇನೇ ಇಲ್ಲ. ಅದರ ಸಲುವಾಗಿ ಯಾರ್ದು ಸಂತೋಷಿ ಇರ್ಬೋದು, ಬೇರೆದವ್ರ ಹೆಸರು ಇರ್ಬೋದು, ಇದರಲ್ಲಿ ಮಧ್ಯದಲ್ಲಿ ತರಲಿಕ್ಕೆ ಹೋಗಬೇಡಿ. ಇದೇನೇ ಇದ್ರೂ ಸಹಿತ ಅವರು ಇಬ್ಬರು ವೈಯಕ್ತಿಕವಾಗಿ ಮಾತಾಡಿದ್ದಾರೆ. ಅವ್ರ ತಪ್ಪನ್ನೆಲ್ಲ 100% ಅತಿ ಕಡಿಮೆ ಟೈಮ್ನಲ್ಲಿ ಸರಿ ಮಾಡ್ತಾರೆ. ಎಲ್ಲ ಸರಿ ಹೋಗುತ್ತೆ, ಕಾಯ್ದೆ ನೋಡಿ.